ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಇಲ್ಲಿಯ ತನಕ ನಾ ಯಾವತ್ತೂ ಕೂಡ 11 ಸೀಸನ್ಗಳಲ್ಲಿ ಕೊಟ್ಟಿರಲಿಲ್ಲ ಅಂಥ ಒಂದು ಅವಾರ್ಡನ್ನು, ಅಂಥ ಒಂದು ಚಪ್ಪಾಳಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ಕೇಳಿ ಧ್ರುವಂತವ್ರೆ, ಇದು ವಾರದ ಕಿಚ್ಚನ ಚಪ್ಪಾಳಿ ಅಲ್ಲ, ಇದು ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ. ಇದು ಹೋಗಬೇಕಾಗಿರೋದು ನಿಮಗೆ. ನೀವು ಆಟ ಆಡ್ತಾ, ತರಲೆ ಮಾಡ್ತಾ, ತುಂಟಾಟ ಮಾಡ್ತಾ, ಹೋರಾಟ ಮಾಡ್ತಾ ಎಲ್ಲವೂ ಆಗಿ ನೀವು ಜನರಿಗೆ ಇಷ್ಟ ಆಗಿಬಿಟ್ರಿ. ಹಾಗಾಗಿ ಈಗ ನಿಮ್ಗೆ ಕೊಡ್ತಾ ಇರುವಂಥದ್ದು ವಾರದ ಚಪ್ಪಾಳೆ ಅಲ್ಲ, ಇದು ಕಿಚ್ಚನ ಇಡೀ ಸೀಸನ್ನ ಚಪ್ಪಾಳೆ ಎನ್ನುವುದನ್ನು ಹೇಳಿ, ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟಂಥವರು ಸ್ವತಃ ಕಿಚ್ಚ ಸುದೀಪ್ ಅವರು. ಆ ವಿಡಿಯೋ ಇದೀಗ ಎಲ್ಲ ಕಡೆ ಇದೆ. ಇದರ ಮಧ್ಯೆ ಇದೀಗ ಕಿಚ್ಚ ಸುದೀಪ್ ಅವರು ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ, ಧ್ರುವಂತವ್ರಿಗೆ ಕೊಟ್ಟ ನಂತರ ಒಂದು ಕಡೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಅವಾಂತರ ಆಗಿತ್ತು, ಒಂದು ದೊಡ್ಡ ಕೋಲಾಹಲ ಆಗಿತ್ತು ಮತ್ತು ದೊಡ್ಡ ಗೊಂದಲ ಕೂಡ ಆಗಿತ್ತು. ಮತ್ತು ಇಡೀ ವಾರದ ಅತ್ಯುತ್ತಮ ಕಳಪೆ ಅದು ಕಿಚ್ಚನಿಗೆ ಕೊಡಬೇಕೆನ್ನುವಂಥ ಒಂದು ಸುದ್ದಿ, ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಕೂಡ ಹರಿದಾಡಿತ್ತು. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಸ್ಯಾಟರ್ಡೇ ಟೆಲಿಕಾಸ್ಟ್ ಆದಂಥ ಎಪಿಸೋಡ್ನಲ್ಲಿ ವಾರದ ಕಿಚ್ಚನ ಚಪ್ಪಾಳೆ ಅದು ಅಶ್ವಿನಿ ಗೌಡ ಅವ್ರಿಗೆ ಹೋಗಿತ್ತು. ಆ್ಯಸ್ ಯೂಸ್ ಎಲ್ಲರೂ ಕೂಡ ಒಪ್ಪಲೇಬೇಕಾಗುತ್ತೆ, ಯಾಕಂದರೆ ಆ ವಾರದಲ್ಲಿ ಅವರು ಅತ್ಯುತ್ತಮವಾಗಿ ಆಡಿದರು ಮತ್ತು ಇಡೀ ಮನೆಯ ಸದಸ್ಯರು ಕೂಡ ಅವರಿಗೆ ಉತ್ತಮ ಎನ್ನುವಂಥ ಒಂದು ಬಿರುದನ್ನು ಕೊಟ್ಟರು. ಹಾಗಾಗಿ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಂಥ ಈ ವಾರದ ಕಿಚ್ಚನ ಚಪ್ಪಾಳೆಯಲ್ಲಿ ಯಾರು ಕೂಡ ಮಾತಾಡಲಿಕ್ಕಾಗಲ್ಲ. ಮಾತಾಡಿದರೆ ಅದು ಅವರ ತಪ್ಪಾಗುತ್ತೆ, ಯಾಕಂದರೆ ಅವರು ಚೆನ್ನಾಗಿ ಆಡಿದ್ರು, ವಯಸ್ಸನ್ನು ಮೀರಿ ಕೂಡ ಆಡಿದ್ರು. ಓಕೆ, ಒಂದು 10% ತಪ್ಪಿದ್ರು ಕೂಡ 90% ಅವರಿಗೆ ಎಲ್ಲರೂ ಕೂಡ ಒಪ್ಪಿದ್ರು. ಅಷ್ಟರ ಮಟ್ಟಿಗೆ ಅದನ್ನು ನಾವು ಬಿಡಲೇಬೇಕಾಗುತ್ತೆ. ಒಂದು ವಾರದಲ್ಲಿ ಒಬ್ಬನಿಗೆ ಒಂದು ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಕೊಡ್ಬೋದು. ಅಲ್ಲಿನ ಸಾವಿರಾರು ಜನ, ಅಲ್ಲಿ 2-3 ಜನ ಕೊಡಲಿಕ್ಕೆ 8 ಜನರಲ್ಲಿ ಒಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದು ಕೊಟ್ಟಿದ್ದಾರೆ, ಅದು ಓಕೆ. ಅದಾದ ನಂತರ ಧ್ರುವಂತವ್ರಿಗೆ ಕೊಟ್ಟಂಥ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಬಗ್ಗೆ ಎಲ್ಲರೂ ಕೂಡ ವ್ಯಂಗ್ಯ ವ್ಯಕ್ತಪಡಿಸಿದ್ರು. ಎಲ್ಲರೂ ಕೂಡ ಒಂದು ಸ್ವಲ್ಪ ಕೋಪ ತಾಪ ಎಲ್ಲವೂ ಕೂಡ ಇತ್ತು. ಯಾಕಂದರೆ ನಿಮ್ಗೆ ಅರುಣ್ ಸಾಗರ್ ಅಂತ ಒಬ್ಬ ವ್ಯಕ್ತಿ ಸಿಗಲಿಕ್ಕಿಲ್ಲ, ವಿಜಯ ರಾಘವೇಂದ್ರ ಅಂತ ಒಬ್ಬ ವ್ಯಕ್ತಿ ಸಿಗಲಿಕ್ಕಿಲ್ಲ, ಶೇನ್ ಶೆಟ್ಟಿ ಅಂತ ಒಬ್ಬ ವ್ಯಕ್ತಿ ಸಿಗಲಿಕ್ಕಿಲ್ಲ, ದೀಪಿಕಾ ದಾಸ್ ಎನ್ನುವಂಥ ಗಟ್ಟಿ ಕೀರ್ತಿ ಸಿಗಲಿಕ್ಕಿಲ್ಲ, ಶೃಂಗಿತಾ ಸಂಗೀರಿ ಎನ್ನುವಂಥ ಒಬ್ಬ ಏಕಾಂಗಿ ಹೋರಾಟಗಾರ ಸಿಗಲಿಕ್ಕಿಲ್ಲ. ಅವ್ರು ಯಾರಿಗೂ ಕೊಡದಂಥ ಪ್ರತಾಪ ಎನ್ನುವಂಥ ಒಬ್ಬ ಎಂಟರ್ಟೈನ್ಮೆಂಟ್ ಸಿಗಲಿಕ್ಕಿಲ್ಲ, ಹನುಮಂತ ಎನ್ನುವಂಥ ಒಬ್ಬ ನಿಯತ್ತಿನ ಮುಗ್ಧ ಹಳ್ಳಿ ಪ್ರತಿಭೆ ಸಿಗಲಿಕ್ಕಿಲ್ಲ. ಅವ್ರು ಯಾರಿಗೂ ಸಿಗದಂಥ ಕಿಚ್ಚನ ಈ ಸೀಸನ್ನ ಚಪ್ಪಾಳಿ ಎನ್ನುವುದು, ಅದು ಜೊತೆಗೆ ಬೇರೆ ಎಲ್ಲ ಸೀಸನ್ನ ಕಂಪೇರ್ ಮಾಡಿ ನನಗೆ ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ, ಆದರೂ ಕೂಡ ಕೊಡ್ತಾ ಇದ್ದೇನೆ. ಈ ಸೀಸನ್ನ ಇಡೀ ಚಪ್ಪಾಳೆ ಅದು ಧ್ರುವಂತವರಿಗೆ ಸೇರುತ್ತೆ ಅನ್ನುವಂಥ ಒಂದು ಮಾತು ಹೇಳಿ ಆ ಚಪ್ಪಾಳೆ ಕೊಟ್ಕೊಂಡು ಆ ಫೋಟೋನ ವಾಲಿಗೆ ತೂಗಾಕೊಂಡು ಎಲ್ಲ ಆದ ನಂತರ ಇವತ್ತು ಒಂದು ಸುದ್ದಿ, ಒಂದು ಅಧಿಕೃತವಾದಂಥ ಒಂದು ಮಾಹಿತಿ ತಂಡ ಹಂಚಿಕೊಂಡಿದ್ದು. ಅದೇನೆಂದರೆ ಈ ವಾರದ ಕಿಚ್ಚನ ಚಪ್ಪಾಳೆ ಧ್ರುವಂತವರಿಗೆ ಎನ್ನುವಂಥ ಒಂದು ಪೋಸ್ಟನ್ನು ಹಂಚಿಕೊಂಡಿದೆ. ಹಾಗಾದರೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟುಕೊಂಡು ಪುರಸ್ಕಾರ ಮಾಡಿ ಸನ್ಮಾನ ಮಾಡಿ ಅವರಿಗೆ ಸನ್ಮಾನಿಸಿದಂಥ ಇದೇ ಬಿಗ್ ಬಾಸ್ ತಂಡ ಅದನ್ನು ವಾಪಸ್ ಕಿತ್ಕೊಂಡು ವಾರಕ್ಕೆ ಮಾತ್ರ ಸೀಮಿತವಾಗಿ ಮಾಡಿದ್ದು ಯಾಕೆ? ಇದರ ಹಿನ್ನೆಲೆ ಏನು? ಏನಾದರೂ ಬಿಗ್ ಬಾಸ್ ತಂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥ ಅಥವಾ ಜನರು ಮಾತಾಡಿಕೊಳ್ತುವಂಥ ರೀತಿಯಿಂದ ಏನಾದರೂ ಸ್ವಲ್ಪ ಮನಸ್ಸಿಗೆ ತೆಗೆದುಕೊಂಡು ಇಲ್ಲ ಹೀಗೆ ಮಾಡಬಾರ್ದು, ಈ ವಾರಕ್ಕೆ ಮಾತ್ರ ಸೀಮಿತ ಮಾಡು, ಇಡೀ ಸೀಸನ್ಗೆ ಸೀಮಿತ ಮಾಡಿದ್ರೆ ಇಡೀ ಎಲ್ಲ ಕಡೆ ಎಲ್ಲ ಈ ಸೀಸನ್ ಕಂಪೇರ್ ಮಾಡಿ ಎಲ್ಲ ವ್ಯಕ್ತಿಗಳಿಗೆ ಅದು ಕಂಪೇರ್ ಮಾಡ್ದಂಗೆ ಆಗುತ್ತೆ. ಒಂದು ಕಡೆ ವಿಜಯ ರಾಘವೇಂದ್ರ, ಸೃಜನ್ ಲೋಕೇಶ್ ಆಗಿರ್ಬೋದು, ಅಕುಲ್ ಬಾಲಾಜಿ ಆಗಿರ್ಬೋದು, ಅನುಶ್ರೀ ಆಗಿರ್ಬೋದು, ಬೇರೆ ಬೇರೆ ಅಥವಾ ಪ್ರಥಮ್, ಶೇನ್ ಶೆಟ್ಟಿ, ಹೀಗೆ ಎಲ್ಲರಿಗೂ ಕೂಡ ಅವಮಾನ ಮಾಡ್ದಂಗೆ ಆಗುತ್ತೆ. ಅವ್ರು ಯಾರು ಕೂಡ ಈ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಜೊತೆಗೆ ನಾವು ಮಾತಾಡುವಾಗ ಇಡೀ ಎಲ್ಲ ಸೀಸನನ್ನು ಹೇಳಿದಾಗ ಅದು ಕೂಡ ಎಲ್ರಿಗೂ ಬೇಸರ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಏನಾದರೂ ಮನಸ್ಸಿಗೆ ಬೇಜಾರಾಗಿ ಕೆಲಸ ತಂಡಕ್ಕೆ ಏನಾದರೂ ಸ್ವಲ್ಪ ಬೇಸರ ಮಾಡಿಕೊಂಡು ದುಃಖ ಮಾಡಿಕೊಂಡು ಏನಾದರೂ ಕಿಚ್ಚನ ಚಪ್ಪಾಳೆಯನ್ನು ವಾಪಸ್ ತೆಗೆದುಕೊಂಡು ವಾರದ ಕಿಚ್ಚನ ಚಪ್ಪಾಳೆ ಏನಾದರೂ ಕೊಡ್ತಾ ಓಕೆ, ಒಂದು ವಾರದಲ್ಲಿ ಓಕೆ ಏನೋ ತಪ್ಪಾಯಿತು, ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನು ಕಿತ್ಕೊಂಡು ವಾಪಸ್ಸು ವಾರದ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತು ಎನ್ನುವುದನ್ನಾದರೂ ಕೂಡ ಒಪ್ಕೊಳ್ಳು. ಆದರೆ ಇರುವ 8 ಜನರಲ್ಲಿ ಒಬ್ಬ ಕ್ಯಾಪ್ಟನ್ ಆಗಿದ್ದಾನೆ, ಅವನು ಜಾಸ್ತಿ ಟಾಸ್ಕ್ ಆಡಲಿಕ್ಕೆ ಆಗಿಲ್ಲ ಧನುಷ್ ಅವ್ರ ಹತ್ರ, ಮತ್ತೊಬ್ಬರು ಟಾಸ್ಕೇ ಆಡಿಲ್ಲ. ಅಂಥದ್ರಲ್ಲಿ ಎಲ್ಲ ಮನೆಯ ಸದಸ್ಯರು ಸೇರಿ ಕಳಪೆ ಎನ್ನುವಂಥ ಪಟ್ಟವನ್ನು ಕೊಟ್ಟಿರುವಂಥ ಒಬ್ಬ ವ್ಯಕ್ತಿಗೆ ಮೊದಲನೇದಾಗಿ ನೀವು ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತೀರಿ. ಅದಾದ ನಂತರ ನೀವು ಎಚ್ಚೆತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಅವಾಂತರ ಮತ್ತು ನೆಗೆಟಿವ್ ಎಲ್ಲವೂ ಕೂಡ ನೀವು ಎಚ್ಚೆತ್ಕೊಂಡು ಅದಾದ ನಂತರ ವಾರದ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತೀರಿ. ಅಲ್ಲೇನು 1.5 ಕೋಟಿ 2 ಕೋಟಿ ಜನ ಇದ್ದಾರೆ ಬಿಗ್ ಬಾಸ್ ತಂಡದ ಒಳಗಡೆ. ನಮ್ಮ ಭಾರತದಲ್ಲಿ 145-150 ಕೋಟಿ ಇದ್ದಾರೆ. ಅವರಿಗೆ ಭಾರತ ರತ್ನ ಒಂದು ಅವಾರ್ಡ್ ಕೊಡಲಿಕ್ಕೆ 4-5 ವರ್ಷ ತಗೋತಾರೆ, ಯಾಕಂದರೆ ಸೆಲೆಕ್ಟ್ ಮಾಡಬೇಕು. ಅಂಥದ್ರಲ್ಲಿ ಇರುವ 8 ಜನರಲ್ಲಿ ಇಬ್ಬರಿಗೆ ವಾರದ ಕಿಚ್ಚನ ಚಪ್ಪಾಳೆ, ಒಂದು ಅಶ್ವಿನಿ ಗೌಡ ಅವರಿಗೆ, ಮತ್ತೊಂದು ಧ್ರುವಂತವರಿಗೆ, ಮತ್ತೊಂದು ಇಬ್ಬರಿಗೆ ಕೊಟ್ಟರೆ ಮುಗಿತು, ಎಲ್ಲ ಇಡೀ ತಂಡಕ್ಕೆ ಕೊಟ್ಟಂಗೆ ಆಗ್ತಿತ್ತು.
ಅದನ್ನಾದ್ರೂ ಕೊಟ್ಟಿದ್ರೆ ಇಡೀ ಸೀಸನ್ ವಾರದ ಚಪ್ಪಾಳೆ ಇಡೀ ಬಿಗ್ ಬಾಸ್ ತಂಡಕ್ಕೆ ಅನ್ನುವಂಥ ಮಾತನ್ನು ಹೇಳಿದ್ರೆ ಅಲ್ಲಿ ಒಂದೇ ಒಂದು ಫ್ರೇಮ್ 8 ಜನರ ಒಂದು ಫೋಟೋ ಇಟ್ಕೊಂಡು ಒಂದು ಫ್ರೇಮ್ ಒಂದೇ ಫೋಟೋ ತೂಗಾಕ್ಬೋದಿತ್ತು. ಯಾಕೆ ಈ ತರ ಆಯ್ತು? ಇದರ ಹಿಂದೆ ಏನಾದರೂ ಒಂದು ಷಡ್ಯಂತ್ರ ಇದೆಯಾ, ಅಥವಾ ಏನಾದರೂ ಪ್ಲಾನ್ ಮಾಡ್ಲಿಕ್ಕೆ ಹೋಗಿ ಅದು ಪ್ಲಾನ್ ವರ್ಕೌಟ್ ಆಗಿಲ್ಲ ನಂತರ ಅದನ್ನು ವಾಪಸ್ ತೆಗೆದುಕೊಂಡು ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಮತ್ತೊಂದು ಅವಾಂತರ ಮಾಡ್ಕೊಳ್ತಾ ನೋಡಿ. ಒಂದು ಕಿಚ್ಚನ ಚಪ್ಪಾಳೆಯನ್ನ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಡುವ ಅವಶ್ಯಕತೆ ಇರಲಿಲ್ಲ, ಅದು ಮಹಾ ತಪ್ಪು. 2 ಕೊಟ್ಟ ನಂತರ ಸುಮ್ಮನಿದ್ರೆ ಅದು ಓಕೆ, ಒಂದು 2 ದಿನದಲ್ಲಿ ಅದು ಸ್ವಲ್ಪ ಈ ಹವಾ ಆಕ್ರೋಶ ಸ್ವಲ್ಪ ತಣ್ಣಗಾಗ್ತಿತ್ತು. ಅದನ್ನು ಬಿಟ್ಟು ಇದೀಗ ಅದನ್ನ ವಾರದ ಕಿಚ್ಚನ ಚಪ್ಪಾಳೆಯಾಗಿ ಕನ್ವರ್ಟ್ ಮಾಡಿಕೊಂಡ್ರು, ಅದೊಂದು ಅವಾಂತರ ಮಾಡಿದೆ. ಇದೀಗ ಇರುವ 8 ಜನರಲ್ಲಿ ಇಬ್ಬರಿಗೆ ವಾರದ ಕಿಚ್ಚನ ಚಪ್ಪಾಳೆ. ಈ ಸೀಸನ್ 15 ವಾರದಲ್ಲಿ ನೀವು ಕೊಟ್ಟದ್ದು ಎಷ್ಟು ಕಿಚ್ಚನ ಚಪ್ಪಾಳೆ? ಒಂದು 5-6 ಕಿಚ್ಚನ ಚಪ್ಪಾಳೆ ಕೊಟ್ಟಿರ್ಬೋದು ಅಷ್ಟೇ. ಅಷ್ಟರ ಒಳಗೆ ಅಷ್ಟು ಜನ ಇರುವಾಗ ಆಡದಂಥ ಆಟ ಈ 8 ಜನರಲ್ಲಿ ಇಬ್ಬರಿಗೆ ಕಿಚ್ಚನ ವಾರದ ಚಪ್ಪಾಳೆ ಹೋಗುತ್ತಂದ್ರೆ ಅದು ಮತ್ತೊಂದು ಕಾಂಟ್ರವರ್ಸಿ ಆಗಲ್ವಾ? ಒಮ್ಮೆ ಕೊಟ್ಕೊಂಡು ಅದನ್ನು ಕಿತ್ಕೊಂಡು ಆ ಹಳೆಯ ಅವಾಂತರವನ್ನು ಸರಿ ಮಾಡಿಕ್ಕೆ ಹೋಗಿ ಈಗ ಹೊಸ ಅವಾಂತರವನ್ನು ಹೊಸದೊಂದು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ರಲ್ಲ, ಅದರ ಹಿನ್ನೆಲೆ ಏನು? ನಿಮ್ಗೆ ಏನಾದರೂ ಪ್ಲಾನ್ ಇತ್ತಾ? ಅಶ್ವಿನಿ ಮತ್ತು ಧ್ರುವ ಅಂತವ್ರು ಮುಂದೆ ತರಬೇಕು, ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಎನ್ನುವಂಥ ಪ್ಲಾನ್ ಇತ್ತಾ? ಅಥವಾ ಗಿಲ್ಲಿಯನ್ನು ಸೋರಿಸಲಿಕ್ಕೆ ಮತ್ತೇನೆಲ್ಲ ಪ್ಲಾನ್ ಮಾಡ್ಬೋದು, ಮತ್ತೆ ಯಾರನ್ನ ಎಮರ್ಜ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಲಿಕ್ಕೆ ಹೋಗಿ ಇಡೀ ಸೀಸನ್ನ ಚಪ್ಪಾಳೆ ಕೊಟ್ಕೊಂಡು ಆ ಚಪ್ಪಾಳೆಯನ್ನು ಮುಗಿಸ್ಕೊಂಡು ಅದಾದ ನಂತರ ಕಿಚ್ಚ ಸುದೀಪ್ ಅವರೇ ಕಳಪೆ ಎನ್ನುವಂಥ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿಕೊಂಡು ಅದಾದ ನಂತರ ಈ ಕಿಚ್ಚನ ಚಪ್ಪಾಳೆ ಇಡೀ ಸೀಸನ್ಗೆ ಕೊಟ್ಟಂಥ ಕಿಚ್ಚನ ಚಪ್ಪಾಳೆಯನ್ನು ವಾಪಸ್ ತೆಗೆದುಕೊಂಡು ಅದಾದ ನಂತರ ವಾರದ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟು ಅದೇ ವಾರದ ಕಿಚ್ಚನ ಚಪ್ಪಾಳೆ ಈ ಒಂದೇ ವಾರದಲ್ಲಿ ಇಬ್ಬರಿಗೆ ಯಾಕೆ ಕೊಟ್ಟರೆ ಅನ್ನುವಂಥ ಕಾಂಟ್ರವರ್ಸಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸ್ಟಾರ್ಟ್ ಆಗಿದೆ. ಇದು ನಮ್ಮ ಮಾತಲ್ಲ, ನಮಗೆ ಒಂದು ಕಡೆ ಅನಿಸಿದ್ದು ಹೌದು. ಯಾಕೆ ಈ ವಾರದ ಕಿಚ್ಚನ್ ಚಪ್ಪಾಳೆ ಈಗ ಅಪ್ಡೇಟ್ ಆಯಿತು ಅನ್ನುವಂಥದ್ದು ನಮಗೆ ಅನಿಸಿದ ಸತ್ಯ. ಆದರೆ ಈ ಎಲ್ಲ ವಿಷಯವನ್ನು ಅರ್ಥಕೊಂಡಾಗ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹವಾ ಸ್ಟಾರ್ಟ್ ಆಗಿದ್ದು, ಗಿಲ್ಲಿಯ ಪರವಾಗಿ ಹವಾ ಸ್ಟಾರ್ಟ್ ಆಗಿದ್ದ ಜೊತೆಗೆ ಗಿಲ್ಲಿಯ ಹವಾವನ್ನು ತಗ್ಗಿಸ್ಲಿಕ್ಕೆ ಬಿಗ್ ಬಾಸ್ ತಂಡ ಕೂಡ ಈ ಅಶ್ವಿನಿ ಮತ್ತು ಧ್ರುವಂತವ್ರನ್ನ ಎಮರ್ಜ್ ಮಾಡ್ತಿದೆ ಅನ್ನುವಂಥ ಆಪಾದನೆ ಕೂಡ ಸೋಷಿಯಲ್ ಮೀಡಿಯಾ ದೊಡ್ಡ ಟ್ರೆಂಡ್ ಕೂಡ ಆಗ್ತಾ ಇದೆ. ಅವರವ್ರ ಮತ ಹಾಕ್ತಿರೋದು ಬಿಗ್ ಬಾಸ್ ತಂಡ ಅಥವಾ ಈ ಸ್ಪರ್ಧಿಗಳಿಗೆ ಬಿಟ್ಟದ್ದು. ಆದರೆ ಯಾಕೆ ಕೊಟ್ಟಂಥ ಚಪ್ಪಾಳೆಯನ್ನ ಕಸ್ಕೊಂಡಿದೆ? ಯಾಕೆ ಈ ಚಪ್ಪಾಳೆ ಕೊಟ್ಟದ್ದಿದೆಯಾ, ಅದು ಹೇಗೆ ವಾಪಸ್ ತಗೊಟ್ಕೊಳ್ಳೋದು ಅಂತ ನನಗೂ ಅರ್ಥ ಆಗ್ತಿಲ್ಲ. ನೋಡಿ, ಅವಾರ್ಡ್ ಆಗಿದ್ರೆ ಅದು ವಾಪಸ್ ತೆಗೆದುಕೊಂಡು ಇಡಬಹುದು. ಚಪ್ಪಾಳೆ ಕೊಟ್ಟಾಗಿದೆ, ಹಣ ಆದರೂ ವಾಪಸ್ ತೆಗೆದುಕೊಳ್ಬೋದಿತ್ತು. ಚಪ್ಪಾಳೆ ಹೆಂಗೆ ವಾಪಸ್ ತೆಗೆದುಕೊಳ್ಳೋದು ಅಂತ ನನಗೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಈಗ ಕಿಚ್ಚ ಸುದೀಪ್ ಅವರೇ ಉತ್ತರವನ್ನು ಕೊಡಬೇಕು. ಇಲ್ಲ, ನಾನು ಕಿಚ್ಚನ್ನು ಚಪ್ಪಾಳೆಯನ್ನು ವಾಪಸ್ ತೆಗೆದುಕೊಂಡು ಬಿಟ್ಟಿದ್ದೀನಿ, ಇದು ಹಿಂಗಿರುತ್ತಲ್ಲ ಅದನ್ನು ವಾಪಸ್ ತೆಗೆದುಕೊಳ್ಬೇಕು, ಹಿಂಗೆ ಮಾಡ್ಬೇಕು, ಅದು ಗೊತ್ತಿಲ್ಲ. ಯಾಕಂದರೆ ಸುದೀಪ್ ಅವರು ಬಾಗ್ಲನ್ನು ಹಿಂಗೆ ಓಪನ್ ಆಗತ್ತೆ ಅಂತ ಹೇಳಿದ್ರಲ್ಲ, ಹಾಗೆ ಕಿಚ್ಚನ್ ಚಪ್ಪಾಳೆ ಹೀಗಿರುತ್ತೆ, ಅದನ್ನು ಹಿಂಗೆ ಓಪನ್ ಮಾಡಬೇಕು. ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡದಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮುಂದಿನ ಈ ಫೈನಲ್ ಎಪಿಸೋಡ್ನಲ್ಲಿ ಏನಾದರೂ ಸುದೀಪ್ ಅವರು ಇದಕ್ಕೆ ಕ್ಲೂ ಕೊಡ್ತಾರಾ, ಎಲ್ಲೂ ಕೂಡ ಕಾದು ನೋಡ್ಬೇಕಾಗಿದೆ. ಆದರೆ ಸುದೀಪ್ ಅವರ ಬಗ್ಗೆ ಹೇಳೋದಾದರೆ ಸುದೀಪ್ ಇಸ್ ಅ ಜೆಂಟಲ್ಮ್ಯಾನ್. ಅವರು ಯಾವುದೂ ಕೂಡ ಪೂರ್ವಗ್ರಹ ಪೀಡಿತವಾಗಿ ಇವರನ್ನೇ ಗೆಲ್ಲಿಸಬೇಕು, ಇವರನ್ನು ಸೋಲಿಸಬೇಕು ಅನ್ನುವಂಥ ಒಂದೇ ಒಂದು ಅಭಿಪ್ರಾಯವನ್ನು ಹೇಳಲೂ ಕೂಡ ನಮಗೆ ಒಂದು ಅಧಿಕೃತವಾಗಿ ಉನ್ನತ ಮಟ್ಟದಿಂದ ಒಂದು ಮಾಹಿತಿ ಕೂಡ ಹೊರಗೆ ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ದೊಡ್ಡ ಸ್ಟಾರ್ ನಟರಿಗೆ ಎಲ್ಲೂ ಕೂಡ ಅಪ್ಡೇಟ್ ಇರಲ್ಲ. ಯಾಕಂದರೆ ಅವ್ರು ಹೋಗುವಾಗ ಬರುವಾಗ ಆ ಅಪ್ಡೇಟ್ಸ್ ನೋಡ್ತಾ ಇರ್ತಾರೆ, ಅವರು ಸ್ಕ್ರಿಪ್ಟನ್ನು ಕೊಟ್ಟಿರ್ತಾರೆ ಮತ್ತು EPL ಹೇಳ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಶೋ ಮಾಡುವಂಥ ಈ ಪ್ರೊಡ್ಯೂಸರ್ಗಳಿರ್ತಾರೆ, ಅವರು ಮಾಡಿದಂಥ ಹೇಳಿಕೆಗೆ ಒಂದು ಚೆನ್ನಾಗಿರುತ್ತೆ, ಹೀಗೆ ಕೊಟ್ಟರೆ ಚೆನ್ನಾಗಿರುತ್ತೆ, TRP ಬರುತ್ತೆ, ಅಥವಾ ಒಂದು ಕಂಟೆಂಟ್ ಎಕ್ಸ್ಟ್ರಾ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿರ್ಬೋದು, ಅದನ್ನು ಇಲ್ಲಿ ಹೇಳಿರ್ಬೋದು. ಅದಾದ ನಂತರ ಎಲ್ಲವನ್ನೂ ಎಚ್ಚೆತ್ಕೊಂಡೆ ಬೇಡಪ್ಪ ವಾಪಸ್ ತೆಗೆದುಕೊಡ್ರಿ ಅನ್ನುವಂಥ ಮಾತು ಕೂಡ ಸುದೀಪ್ ಹೇಳಿರ್ಬೋದು. ಯಾಕೆ ಸುಮ್ಮನೆ ಅವಾಂತರ ಮಾಡ್ತಾರೆ ಅನ್ನುವಂಥ ಮಾತು ಕೂಡ ಹೇಳಿರ್ಬೋದು. ಹಾಗಾಗಿ ಇದೀಗ ಕಿಚ್ಚ ಕೊಟ್ಟಂಥ ಇಡೀ ಸೀಸನ್ನ ಚಪ್ಪಾಳೆ ವಾಪಸ್ ಬಂದಿದೆ. ಇದು ಮೊಟ್ಟ ಮೊದಲಿಗೆ ಕಿಚ್ಚನ ಚಪ್ಪಾಳೆ ಇಡೀ ಸೀಸನ್ ಕೊಟ್ಟಾಗಿತ್ತು. ಅದೇ ರೀತಿಯಲ್ಲಿ ಇದೀಗ ಮತ್ತೊಂದು ಇತಿಹಾಸವಾಗಿದೆ, ಮತ್ತೊಂದು ದಾಖಲೆ ಆಗಿದೆ. ಕಿಚ್ಚ ಕೊಟ್ಟ ಈ ಚಪ್ಪಾಳೆ ವಾಪಸ್ ಕೂಡ ಬಂದಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.